ಟೈಮ್ ಅಲ್ಲಿ 9 ಗಂಟೆ ಆಗತ್ತತ್ರಿ. ಹರ್ಷ ತಲೆ ಬಚ್ಬೇಕಂತ್ರಿ. ಸಾನಿಯಾ ಬಂದೆ ರೆಡಿ ಆಗಿ ನೀನು ಎಷ್ಟೊತ್ತಿಗೆ ಇದ್ವಾ? 9 ಗಂಟೆಗೆ ಅನ್ಸುತ್ತೆ. ನಾವು 9 ಗಂಟೆಗೆ ಹೋಗ್ತೀವಿ. ಇವತ್ತು ಹೋಗಾತೀವಿ ಗೊತ್ತಿಲ್ಲ ಅಷ್ಟೇ. ಇವತ್ತು ಹೋಗಿ ಎಲ್ಲ ಕೇಳ್ಕೊಂಡ್ಬರೋದು. ಇದು ಯಾವ ತೊಗೊಂಡಿದ್ದಾರೆ ಶಿವಡ್ನಿ? ಮನ್ ತೊಗೊಂಬಂದು ಡ್ರೆಸ್ ಇದೆ. ಓಹ್ ಅವ್ರು ಕಟ್ಕಿಸಿದ್ದಲ್ಲ ಇದು. ಚಂದಾಗಿತ್ತು ನೋಡಿ. ಹೋದ್ಸಲ ಹೋಗಿದ್ವಲ್ಲ ಈ ಮಣ್ಣಿನ ಒಂದು ಎಂತ ತೊಗೊಂಡಿಲ್ಲ ನೀನು? ನಿನ್ನೇನು ಮೊನ್ನೆ ತೊಗೊಂಡು ಬಂದಿನಿ 2 ಜೋಡಿ. ಬೇರೆ ಅದಾವಲ್ಲ ಅವು. ಇದು ಚಂದ ಆಯ್ತು ನೋಡಿ. ಮಸ್ತಾಗೈತಿ, ಮೆತ್ತಗೆ ಚಲೋ ಅದ. ರೆಡಿಯಾಗಿ ಹೋಗಕತ್ರಿಪ್ಪ ಇಬ್ರು. ಹೋಗಿ ಬರ್ರಿ ಬಾ. ಬರ್ರಿ, ಒಬ್ಬರು ಕೊಟ್ಟು ಮಸ್ಕರಿ ಮಾಡಬೇಡ್ರಿ, ಒಬ್ಬರು ಕೊಟ್ಟು ದೋಸ್ತಿ ಇಡಬೇಡ್ರಿ. ಕೇಳ್ಕೊಂಡ್ ಹೋಗ್ರಿ ಅಲ್ಲಿ ಪಾಸ್ ಆಗಿ ಬರ್ರಿ. ಹೋದ್ರಿ ಅದ್ರ ತಕ್ಕಂಗ ಅಂದ್ರೆ ಫಸ್ಟ್ ಕ್ಲಾಸ್ ಪಾಸ್ ಹಾಕಿರಿ. ಏನಂತ ಅರ್ಥಲ್ರಿ ನಾವು ಜಳಕ ಮಾಡಿದ್ರಿ. ಜಳಕ ಮಾಡಿ ದೇವ್ರ ದೀಪ ಹಚ್ಚದ್ರಿ. ಆರಿಪ ಚಾ ಮಾಡಿ ಅವ್ರ ದಾದಿಗದೆಲ್ಲ ಚಾ ಕೊಡಕತ್ತಾಳ್ರಿಕಿನ. ದೇವರಿಗೆ ಬೇರೆ ಕಾನ್ ಮಾಡಿ ಎಣ್ಣೆ ಹಾಕಿಟ್ಟಿರ್ತೀವಿ. ಎಣ್ಣೆ ಖಾಲಿ ಆಗಿಬಿಟ್ಟೈತ್ರಿ ಈಗ. ಈಗ ಸ್ವಲ್ಪ ಹೊತ್ತು ಕುರಾನ್ ಓದಾನ್ರಿ. ಟೈಮ್ ಮಾಡಿ ನೋಡ್ರಿ 10 ಗಂಟೆ ಆಗುವಂತ್ರಿ. ನಮ್ಮ ವರ್ಷಿಯಾಗಿ ತಲೆ ಬಾಚಿ ಎಲ್ಲ ಕಸ ಹೊಡೆದಂತ್ರಿ. ಈಗ ಮತ್ತು ನಾನು ಹೊಡ್ಯಾಕ ನಿಂತ್ಕೊಂಬಿಟ್ಟೀನಿ ರೀ. ಕಸ ಹೊಡೆದೀನಿ ಮಾಂದ್ಲ ಹೊರಗಿಂದ ಅಷ್ಟು ಹೊಡೆದಿಲ್ಲ ರೀ ಹಂಗದ್ದು. ಮತ್ತು ಅದು ಹೊಡೆದು ನೀರು ಕಾಸ್ಕೊಂಡು ಸ್ನಾನ ಎಲ್ಲ ಮಾಡಿ ಮತ್ತು ಅಮ್ಮಗದೆಲ್ಲ ನೀರು ಹಾಕಿಕೊಟ್ಟು ಇವಾಗ ಮತ್ತು ನಂದು ಕುರಾನ್ ಓದಿ ಆಮೇಲೆ ಕಡೆ ಚಾರಿ. ಇವತ್ತು ಲೇಟ್ ಆಯ್ತು ಸ್ವಲ್ಪ. ಇಲ್ಲಿ ನೋಡ್ರಿ ನಾನು ಕನ್ನಡ ಕುರಾನ್ ಓದೋದ್ರಿ. ಈಗ ಇಲ್ಲಿಗೆ ಇದ್ದೀನಿ ರೀ ನಾನು. ಇವಾಗ ಚಾ ಕುಡಿದು ರೀ. ಚಾ ಕುಡಿದು ಮತ್ತೆ ಮಮ್ಮಿನ ಅಷ್ಟ ಎನರ್ಜಿ ಬಂತು. ಅದ ಹೇಳಿದ್ವಲ್ಲ ಸಬ್ಸ್ಕ್ರೈಬರ್ದ ಸರ್ಪ್ರೈಸ್ ಅಂತ ಹೇಳಿದ್ವಲ್ಲ ನಾವು ನಿಮ್ಮ ವಿಡಿಯೋದೊಳಗೆ. ಏನು ಸರ್ಪ್ರೈಸ್ ಅಪ್ಪ ಅಂತೇಳಿದ್ರೆ ನಮಗೆ ಅಡುಗೆ ಮಾಡ್ಕೊಡುವಂಥ ಆರ್ಡ್ರ್ ಬಂದೈತ್ರಿ. ಮಾಡ್ಕೊಡ್ಬೇಕ್ರಿ. ಅವ್ರು ಇಲ್ಲಿ ನವನಗರದವ್ರಂತ್ರಿ. ಅವರು ಬಂದು ಅವ್ರ ತೊಗೊಂಡು ಹೋಗ್ತಾರಂತ್ರಿ. ಹಂಗಾಗಿ ನಮ್ಮ ಥರನ ಅವ್ರು ಮಾಡಕ್ಕೆ ಹೋಗ್ತಾರಂತ್ರಿ. ಅದು ಹಂಗೆ ಬರಂಗ ಇಲ್ಲ ಅಂತಾರೆ, ಟೇಸ್ಟ್ ಅನ್ಸೋಲ್ತಂತ್ರಿ. ಅದಕ್ಕೆ ನಿಮ್ಮ ಸ್ಟೈಲ್ ಒಳಗೆ ನೀವು ಮಾಡಿಕೊಡ್ರಿ ಅಂತಂದು ಹೇಳಕತ್ತಾರೆ ಅವರು. ಅದನ್ನು ಹೇಳಿದೀನಿ ಅವ್ರಿಗೆ. ಚಿಕನ್ ಬಿರಿಯಾನಿ ಮಾಡಿ ಅವರಿಗೆ ಚಿಕನ್ ಹೇಳೀನಿ. ಹೇಳಿಯೇನ? ನಾವು ಚಿಕನ್ ಆರ್ಡ್ರ್ ಮಾಡಿದ್ವಿ. ನಾವು ಇಲ್ಲೇ ಕೂತ್ಕೊಂಡು ಆರ್ಡ್ರ್ ಮಾಡಿದ್ವಿ ಅಂತಂದ್ರೆ ಜಪ್ಟ ಗಿಫ್ಟ್ ಒಳಗಲ್ರಿ ಪಾ, ಇಲ್ಲ ಅಂಗಡಿ ಒಳಗೆ ರೀ ಬಂದು ಕೊಟ್ಟೋಕರಿ ಪಾಪ ಅವ್ರು ಇಲ್ಲೇ ಬಂದು. ಮತ್ತು ನಾವು ಹೋಗ್ಬೇಕಲ್ಲ ಅಂತ ಹೇಳ್ದು ಈಗ ಅದನ್ನು ನಾವು ಮಧ್ಯಾಹ್ನ 1:30-2 ಗಂಟೆ ಅಂದ್ರೆ ರೆಡಿ ಮಾಡಿರಿ ಅಂತ ಹೇಳ್ರಿ ಅವರು. ಹ್ಞೂ ಅಂತಂದು ಹೇಳಿರಿ. ನೋಡೋಣ ಆ ದೇವ್ರದ ಆಶೀರ್ವಾದದಿಂದ ಇವತ್ತು ಮತ್ತೆ ನಮಗೆ ಆರ್ಡ್ರ್ ಬಂತ್ರಿ. ಭಾಳ ಖುಷಿ ಆಯ್ತು ರೀ. ನಿಮ್ದೆಲ್ಲರ ಸಪೋರ್ಟ್ ಇದೆಲ್ಲ ಏನು ಅಂಗಡಿ ಒಳಗೆ ಕೊಟ್ಟರು 120 ರೂಪಾಯಿನ ಐತೆ ಅನ್ನೋದಲ್ಲ ಹಾಫ್ ಪ್ಲೇಟ್ ಹಂಗೆಲ್ಲ ಐತೆ. ಅಲ್ಲೆಲ್ಲ ನಮಗೆ ಬೇಡ ನೀವೇ ಮಾಡಿಕೊಡಿ ಅಂತಂದು ಹೇಳಿ ನಮಗೆ ನಮ್ಮ ಕಡೆಯಿಂದ ಮಾಡಿಸ್ಕೊಂಡು ಮತ್ತು ನಮಗೊಂದು ಹೆಲ್ಪ್ ಆಗುತ್ತಲ್ರಿ ನಿಮ್ಮಿಂದ. ಖುಷಿ ಆಯ್ತು ರೀ. ಮತ್ತು ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಹೇಳ್ರಿ, ನೀವಾದರೂ ಕೊಡಿಸ್ರಿ ಎಲ್ಲ ನಮಗೆ, ಅಥವಾ ನೀವೇ ಹಾಕಿ ಮಾಡಿರಿ ಅಂತಂದು ಹೇಳ್ರಿ. ಅದ್ರ ರೇಟ್ ಇರ್ತೈತಿ, ಅದ್ರ ರೇಟ್ ಇರ್ತೈತಿ ರೀ. ನಾ ಮಾಡ್ಕೊಡ್ತೀನಿ. ಇವಾಗ ನೋಡ್ರಿ ಎಲ್ಲ ನಮ್ಗೆ ಭಾಳ ಚೆನ್ನಾಗಿ ಮಾತಾಡ್ರಿ. ಇದು ಇನ್ಸ್ಟಾಗ್ರಾಮ್ ಒಳಗಲ್ಲ ಅವ್ರು ಇದು ಮಾಡಿದ್ದು ಫಸ್ಟ್ಗೆ. ಇನ್ಸ್ಟಾಗ್ರಾಮ್ ಒಳಗೆ ಅವ್ರು ಮೆಸೇಜ್ ಹಾಕಿ ಆಮೇಲೆ ನಮ್ಮ ನಂಬರ್ ಎಲ್ಲ ಕೊಟ್ಟಿದ ಮೇಲೆ ಅವರೆಲ್ಲ ಫೋನ್ ಮಾಡಿ ಮಾತಾಡಿ ಹೀಗೆಲ್ಲ ನೀವು ಚೆನ್ನಾಗಿ ಇದಾತಂತ ಹೇಳಿದ ನಾವು ಮತ್ತೆ ಇದು ಮಾಡ್ತೀವಿ, ನಾವು ಕೊಡ್ತೀವಿ, ಆರ್ಡ್ರ್ ಕೊಡ್ತಿರ್ತೀವಿ ಅಂತಂದು ಹೇಳಿದ್ರಿ. ಖುಷಿ ಆಯ್ತು ನಮಗೆ ರೀ. ಭಾಳ ಖುಷಿ ಅದು ಬಂತು ನೋಡಿ ಚಿಕನ್. ಈಗ ಲಾರಿಪ ಇದು ಹಚ್ಚಕತ್ತಾಡ್ರಿ. ಉಳ್ಳಾಗಡ್ಡಿ ಅದು ಹಚ್ಚಕತ್ತಲ್ಲ. ನಾನು ಗ್ಯಾಸ್ ಕಟ್ಟ ತೊಳಕತ್ತೀನಿ ರೀ. ಯಾಕೋ ಮಳೆ ಆಗಲಿಲ್ಲರಿಪ್ಪ. ಇಲ್ಲ ತಂದು ಮಳೆ ಹೊತ್ತಂತ ಮಳೆ ಇರಂಗಿಲ್ಲ ರೀ. ದೊಡ್ಡ ದೊಡ್ಡ ಮಳೆ ಇರ್ತಿದ್ದು ಬರ್ರಿ ನೋಡ್ರಿ. ಆಗಲ್ಲಿ ಮಸ್ತ್ ಆಗಾಕತ್ತಾವು. ನಮ್ಮ ಕಡೆ ಇಲ್ಲ ರೀ ಮಳೆ. ಸುರ್ಕುಂಬ ಖಾಲಿ ಆಯ್ತ್ರಿಪ್ಪ. ಸುರ್ಕುಂಬ ಖಾಲಿ ಆಗಮಟ ನಮ್ಮ ಗ್ಯಾಸ್ ಕಟ್ಟ ನೋಡಂಗಿದ್ದಿಲ್ಲ ರೀ. ಬಿಸಿ ಮಾಡ್ಕೊತಾರೆ ಉಕ್ಕದ್ರೊಳಗೆ ಹಂಗೆ ಅದನ್ನು ಉಕ್ಸಿದ್ದು ಹಂಗೆ ಬಿಟ್ಟದ್ದು ತಾವು ಬೇಕಾದಷ್ಟು ಹಾಕ್ಕೊಂಡದ್ದು ಹೊಂಟು ಬಿಡೋದ್ರಿ. ಮತ್ತು ಇನ್ನೊಂದ್ರಿ ಮನೆ ಕ್ಲೀನ್ ಇಡ್ರಿ ಅಂತೀರಿ. ನಂತರ ನೋಡ್ರಿಪ್ಪ ಮನೆ ಕ್ಲೀನ್ ಮಾಡಿ ರಗಡಾಕೈತಿ. ನಮ್ಮ ಮನೆ ಒಳಗೆ ಒಂದು ಏನಾರ ಸಾಮಾನು ನಮ್ಮಮ್ಮ ಇಟ್ಟದ್ದು ಏನಾರ ಒಂದು ಅಲ್ಲಿ ಇಟ್ಟದ್ದು ಏನಾರ ಒಂದು ಕಾಣಲ್ಲ ಅಂತ ಅದು ಹುಡುಗಿ ನಾವು ಕೊಡಂಬಿಡೋಣ. ನಾವೇನಾದ್ರು ಎಲ್ಲರೂ ಸ್ವಚ್ಛ ಮಾಡೋ ಮುಂದೆ ಏನ್ರಿ ಎಲ್ಲರೂ ಎತ್ತಿ ಇಟ್ಟು ನೆನಪು ಹಾರಿಬಿಟ್ರಂದ್ರೆ ಎಲ್ಲ ಕೇಳ್ದಾರಿ ನಾವು. ಹಾಗಾಗಿ ಅವರು ಏನು ಇಟ್ಟಿರ್ತಾರೆ ಅಲ್ಲೇ ಇಟ್ಬಿಟ್ಟಿರ್ತೀವಿ ನಾವು. ಹೋಗ್ಬಿಡ ಆ ಕಡೆ ಅಂತ ಹೇಳಂದ್ರೆ ಅವನ್ನೆಲ್ಲ ಚೆಲ್ಲನ್ರಿ ಮಾತ್ರ ಕೌದಿ ಗಂಟೆ ಬರ್ತಾವ ಅಂತಾರೆ. ಅರ್ಬಿ ಸರಿ ಹಾಕಂಡ್ರಿ ಅಂದ್ರೆ ಮತ್ತೆ ಗಂಟು ಹಂಗೆ ಇಟ್ಕೊಂತಾರೆ. ಇರಲಿ ಅಂತ ಹೇಳಂದು ಈಗ ಅರಿಬಿ ನೋಡ್ರಿ.
ಹೇಳಿದ್ರಿಪ್ಪ ನಾವು ಹುಡುಗರಿಗೆ ನಾವು ಒಂದು 2 ಜೊತೆ ಅಷ್ಟೇ ಇಟ್ಕೊಂಡು ಹೋಗಿದ್ವೆಲ್ಲ ಯಾವ ನೋಡಿ ಕೊಟ್ಬಿಡ್ರಿ ಹೊತ್ತಾಗ ಶೇಲ್ ಬಿಡಂದ್ರೆ ಅಂಥವು ಯಾವ ಇಟ್ಕೊಳಕ್ಕೆ ಹೋಗ್ಬಿಡ್ರಿ ಅಂತ ಹೇಳ್ತೀನಿ ರೀ ಅವ್ರಿಗೆ. ಇವಾಗ ನೋಡಿರಿ ನಾನು ಇಲ್ಲಿ ಎಣ್ಣೆ ಕಾಯ್ಕಿಟ್ಟಿದ್ರಿ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳಕಿದ್ದು ಎಣ್ಣೆ ರೀ. ನಾನು ಲೇಯರ್ ಬೇರೆ ಮಾಡತ್ತೀನಿ ರೀ ಇವತ್ತು. ಅದ್ರ ರೆಸಿಪಿ ಸಮೇತ ತೋರಿಸ್ತೀನಿ ರೀ. ನೀವು ಮನೆಯೊಳಗೆ ಟ್ರೈ ಮಾಡಿರಿ. ಖಾರ ಉಪ್ಪು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ ರೀ. ನೋಡಿ ಹಾಕ್ಕೊಳ್ರಿ. ನೀವು 1 kg ಅಕ್ಕಿಗೆ ಎಷ್ಟು ಹಾಕಬೇಕಾಗತ್ತಲ್ರಿ, 1 kg ಚಿಕನ್ನಿಗೆ ಎಷ್ಟು ಹಾಕ್ತೀರಲ್ರಿ ಅಷ್ಟು ನೋಡಿ ಹಾಕ್ಕೊಳ್ರಿ ನೀವು. ಮಸಾಲೆ ಮತ್ತು ಇದು ಬಿರಿಯಾನಿ ಮಸಾಲ ಅಂತ ಹೇಳಿದ್ರೆ ಇದು ಭಾಳ ಚೆನ್ನಾಗಿ ಬರುತ್ತೆ ನೋಡಿರಿ. ಮತ್ತು ನಾನು ಈ ಸಲ ಇದನ್ನ ತೊಗೊಂಡಿನಿ ರೀ. ಫಸ್ಟಿಗೆ ನಾನು ಇದನ್ನ ತೊಗೊಂಡಿದ್ದೆ ರೀ, ಇವಾಗ ಇದನ್ನ ತೊಗೊಂಡಿನಿ ನೋಡಿರಿ. ಈ ಥರದ್ದು ಬಿರಿಯಾನಿ ಮಸಾಲ ತೊಗೊಂಡಿರ್ತೀವಿ ರೀ. ಅದೆಲ್ಲ ಹಾಕಿ ಗರಂ ಮಸಾಲ ಹಾಕಿ ಮಾಡಿದ್ರೆ ಭಾಳ ಟೇಸ್ಟ್ ಆಗುತ್ತೆ ರೀ. ಅಂಗಡಿಯಾಗಿಂದ ಯಾಕೆ ಬೇಕಾಗಿತ್ತು ಇಲ್ಲೇ ಒಂದು 100-200 ರೂಪಾಯಿ ಖರ್ಚು ಮಾಡಿಬಿಟ್ಟು ಅಂತ ಹೇಳಿದ್ರೆ ಮಂದಿ ಎಲ್ಲ ತಿನ್ಬೋದು. ಆ ಥರ ಬಿರಿಯಾನಿ ರೆಡಿ ಆಗುತ್ತೆ ರೀ. ಈಗ ಎಣ್ಣೆ ಕಾಯ್ತು. ಹಾಂ, ಉಳ್ಳಾಗಡ್ಡಿ ಹೆಚ್ಚಿದಾವ ಇಲ್ಲ ರೀಪ ನೋಡ್ರಿ. ಉಳ್ಳಾಗಡ್ಡಿ ಎಲ್ಲ ಹೆಚ್ಚಿದ್ರೆ ಕುತ್ಕೊಂಡಿದ್ದಕ್ಕೆ ಫ್ರೈ ಮಾಡ್ತೀಯಾ? ಮಾಡಿ. ಇಲ್ಲಿ ನೋಡ್ರಿ ಇವು ಜೀರಾ ರೈಸ್ ಅಕ್ಕಿರಿ. ನಮ್ಮ ಮನೆ ಒಳಗೆ ಅದಾವ ರೀ. ಅವ್ರು 1 kg ಮಾಡೋದಾರಲಿ. ಮತ್ತು ಹೆಚ್ಚಿಗೆ ಹಾಕ್ತೀನಿ, ನಾನು ಕಡಿಮೆ ಹಾಕಲ್ಲ ರೀ. ಮನೆ ಒಳಗೆ ಹಾಕಿದ್ರು ಬೇಡ ಅಂತಂದು ಮತ್ತು ಅಂಗಡಿ ಒಳಗಿಂತ ನಾನು ತರಿಸಿದೆ ರೀ 1 kg ಅಕ್ಕಿ. ಇಲ್ಲಿ ನೋಡ್ರಿ ಈಗ ಎಣ್ಣೆ ಕಾದೈತಿ. ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳ್ರಿ. ಈಗ 2 ಸಲ ಮಾಡ್ತೀವಿ. ಅಷ್ಟು ಹಾಕ್ಬಿಡ್ತೀಯ? ಸ್ವಲ್ಪ ಫ್ರೈ ಮಾಡ್ತೀನಿ. ಇಲ್ಲಿ ನೋಡಿರಿ ನಾನು ಚಿಕನ್ ಕ್ಲೀನಾಗಿ ತೊಗೊಂಡಿರಿ. ಈಗ ಅದಕ್ಕೆ ಏನು ಆ್ಯಡ್ ಮಾಡಾಕತ್ತೀನಪ್ಪ ಅಂದ್ರೆ ಟೊಮೆಟೊ ಹಣ್ಣು ರೀ, ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ರೀ. ಈಗೇನು ಹಾಕಾಕತ್ತೀನಿ ಅಂತಂದ್ರೆ ಮೆಣಸಿನ್ಕಾಯಿ ಒಬ್ಬಡಜದಂತ ಮೆಣಸಿನ್ಕಾಯಿ. ನೀವು ಉದ್ದಾಗ ಹೆಚ್ಚಾದ್ರೆ ಹಾಕ್ಕೊಳ್ರಿ, ಇಲ್ಲ ತಂದ್ರೆ ಹಸಿ ಖಾರ ತಂದ್ರೆ ಅದನ್ನ ಹಾಕ್ಯಾರ ನಡಿತೈತಿ ರೀ. ಈಗ ನೆಕ್ಸ್ಟ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಂತೀವಿ 1 ಚಮಚ ರೀ. ಇನ್ನೊಂದು ಸ್ವಲ್ಪ ಹಾಕೊಂಡು 1/2 ಚಮಚ ರೀ, ಸಣ್ಣ ಚಮಚ ನಿಂತಾರೆ. ಇದು ಎಷ್ಟೆಲ್ಲ ಹಾಕಿದ ಮೇಲೆ ಉಳ್ಳಾಗಡ್ಡಿ ಹಾಕೊಳ್ಳೋಂತಾರೆ ಮಗ. 6 ರೂಪಾಯಿ ಉಳ್ಳಾಗಡ್ಡಿ ಕದಾಡ್ರಿ. ಅವನ್ನೇನು ಮಾಡಪ್ಪ ಅಂದ್ರೆ ಇದ್ರೊಳಗೆ ಹಾಕೊಳ್ಳೋಣ್ರಿ. ಕರ್ದಂಥ ಉಳ್ಳಾಗಡ್ಡಿ ರೀ, ಭಾಳ ಟೇಸ್ಟ್ ಕೊಡ್ತೈತೆ ರೀ ಇದು ಉಳ್ಳಾಗಡ್ಡಿ ರೀ. ಈ ಥರ ಹಾಕ್ಕೊಂಡಿದ್ರಿ. ನಂತರ ನೋಡಿರಿ ಉಪ್ಪು ರೀ, ಒಂದು ಸ್ವಲ್ಪ ಒಣ ಖಾರ ಪುಡಿ, ಕಸೂರಿ ಮೆಂತ್ಯ ರೀ, ಆಮೇಲೆ ಗರಂ ಮಸಾಲ ರೀ, ಧನಿಯಾ ಪೌಡ್ರಿ ಮತ್ತು ಬಿರಿಯಾನಿ ಮಸಾಲ ರೀ. ಸ್ವಲ್ಪ ಇದು ಕಾಳು ಮೆಣಸಿನ ಪುಡಿ ಅಂತೀವಲ್ಲ ನಾವು, ಬ್ಲ್ಯಾಕ್ ಪೇಪರ್ ಅಂತಾರಲ್ಲ ಅದ್ರದ್ದು ಸ್ವಲ್ಪ ಅರ್ಧ ಟೀ ಸ್ಪೂನ್ ಅಷ್ಟು ಆಗದ. ಅದನ್ನೆಲ್ಲ ಇದ್ರೊಳಗೆ ಹಾಕೊಂಬಿಡೋಣ್ರಿ. ನಂತರ ಮೊಸರು ಹಾಕೊಳ್ಳೋಣ್ರಿ. 1 ಕಪ್ಪಿನ ತುಂಬಾಗಿ ಮೊಸರು. ಟೊಮೆಟೊ ಹಣ್ಣು ಹಾಕಿವ್ರಿ, ಇದನ್ನು ಹಾಕಿವ್ರಿ, ಮತ್ತು ಪ್ಲಸ್ ನಿಂಬೆಹಣ್ಣು ಹಾಕ್ಬೇಕು. ನಾನು ಅಳ್ಳಿ ಬಿಡುವಾಗ ಹಾಕ್ತೀನಿ ರೀ ನಿಂಬೆಹಣ್ಣು ರಸ. ಈಗಿಲ್ಲ, ಈಗ ಇದನ್ನಷ್ಟು ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡೋಣ. ಅರ್ಶಿನ ಪುಡಿ ಹಾಕೋಣ? ಬೇಡ ಅರ್ಶಿನ ಪುಡಿ ಹಾಕ್ಲೆ? ಹಾಕಿಲ್ಲ ಒಂದು ಸ್ವಲ್ಪ. ಹಂಗಾದ್ರೆ ನಾನು ವೈಟ್ ಮಾಡ್ಬೇಕಂತಂದೆ ಸ್ವಲ್ಪ ಹಾಕ್ತೀನಿ, ಕೊಡೋದಿಲ್ಲ ಕಲರಿಗೆ. ಅರ್ಶಿನ ಪುಡಿ ಸ್ವಲ್ಪ. ಈಗ ಮಸ್ತಾಗಿ ಮಿಕ್ಸ್ ಮಾಡೋಣ. ಉಳ್ಳಾಗಡ್ಡಿ ಎಲ್ಲ ಪುಡಿ ಮಾಡ್ಕೊಂಡು ಈ ಥರ ರೀ. ನಾನು ಮಾಡೋ ರೀತಿಲೇ ಮಾಡಿರಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ರೀ ಯಾವ ಥರ ಬರೋದು ಬಿರಿಯಾನಿ ಅಂಥೇಳಿ. ಅಂದ್ರೆ ಅದೇ ಹೇಳಿದ್ರೆ ನೀವು ಖಾರ ಉಪ್ಪು ಆಮೇಲೆ ಆದರೂ ನೋಡ್ಬೋದು ನೀವು. ಗ್ರೇವಿ ಎಲ್ಲ ಆಗಿದ್ಮೇಲೆ ಅನ್ನಕ್ಕೆ ಇದಕ್ಕೆ ಎಲ್ಲ ಕರೆಕ್ಟಾಗಿ ಹೊಂದುವಂಗಿತ್ತಂದ್ರೆ ಬಿಟ್ಬಿಡ್ರಿ. ಇಲ್ಲ ಅಂತಂದ್ರೆ ಮತ್ತೊಂದು ಸ್ವಲ್ಪ ಹಾಕ್ಕೊಳ್ರಿ. ನಿಮ್ಮ ಮನೆಗಿನ ಖಾರ ಅದೆಲ್ಲ ಹೆಂಗೆ ದುಡ್ಡು ನೋಡಿ. ಈಗ ನೋಡ್ರಿ ಉಳ್ಳಾಗಡ್ಡಿ ಎಲ್ಲ ಪುಡಿ ಮಾಡ್ಕೊಂಡು ಈ ಥರ ಮಿಕ್ಸ್ ಮಾಡ್ತೀವಿ. ಪಾಲಕ್ ಮೆಂತ್ಯ ಹಾಕೋದ್ರಿಂದ ಭಾಳ ಟೇಸ್ಟ್ ಆಗುತ್ತೆ ರೀ ಬಿರಿಯಾನಿ ರೀ. ಹಾಕಿ ಮಾಡಿ ನೋಡ್ರಿ ಒಮ್ಮೆ. ನಾನು ಇದು ಹಾಕಿದ್ರಿ, ಮೆಂತ್ಯ ಹಾಕಿಲ್ಲ, ಪಾಲಕ್ ಒಂದು ಹಾಕ್ಕೊಂಡಿದ್ರಿ. ಮೆಂತ್ಯ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗಿತ್ತು. ಇನ್ನೂ ಟೇಸ್ಟ್ ಆಗುತ್ತೆ ರೀ. ಈಗ ಮೆಂತ್ಯ ಎಲ್ಲಿ ದುಬಾರಿಗೈತಿ ಹಚ್ಚಾವಲ್ರಿ ನಮ್ಮ ಕಡೆ. ಇಲ್ಲಿ ಜಾಸ್ತಿ ಜಲ್ದಿ ಹೋದ್ರೆ ಸಿಗ್ತೈತಿ, ಲೇಟಾಗಿ ಹೋದ್ರೆ ಸಿಗಲ್ಲ. ಹೂ ಎಷ್ಟು ವಾಸನೆ ಅದ ನೋಡು ಮಮ್ಮಿ. ಸಣ್ಣ ಮಲ್ಲಿಗೆ ಹೂ ಮಾವು. ಇಲ್ಲೇ ನಾವು ಲೇಯರ್ ಮಾಡಕ್ಕೆ ಮತ್ತೆ ಬೇಕಾದ್ರೆ ಉಳ್ಳಾಗಡ್ಡಿ ಇದೆಲ್ಲ ಸ್ವಲ್ಪ ಹೊತ್ತು ಇಟ್ಬಿಡೋಣ. ಇದನ್ನು ಏನದು ಇದನ್ನು ಕರ್ಕೊಳ್ಳೋದ್ವರೆಗೆ. ಇಲ್ಲಿ ನಾನು ಅನ್ನ ಮಾಡ್ಕೊಳಕ್ಕೆ ನೀರು ಕಾಯ್ಕಿಟ್ಟಿನಿ ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಮೆಣಸಿನ್ಕಾಯಿ ರೀ. ಅದು ಮಸಾಲೆ ಕುಡಿಲ್ಲ ರೀಪ್ಪ. ಮಸಾಲೆ ಆಲ್ರೆಡಿ ನಾನು ಕರೆಕ್ಟಾಗಿ ಹಾಕ್ಬಿಟ್ಟಿನಿ ರೀ. ಮತ್ತು ಅನ್ನಕ್ಕಂದ್ರೆ ಜಾಸ್ತಿ ಹಾಕೈತಿ ಅಂತಂದು ಸ್ವಲ್ಪ ತೊಗೊಂಡಿನಿ ರೀ. ಪಲಾವ್ ಎಲೆ ರೀ, 2 ಏಲಕ್ಕಾಯಿ, 4 ಲವಂಗ, ಸ್ವಲ್ಪ ಸಾಜೀರಿಗೆ ರೀ. ಕಾಳು ಮೆಣಸೋದು ತೊಗೊಂಡಿಲ್ಲ ರೀ ನಾನು. ನಾವೇನು ಬಿರಿಯಾನಿ ಮಸಾಲ ಅದು ಮಾಡಿವಿಲ್ಲ ರೀ, ಆ ಬಿರಿಯಾನಿ ಮಸಾಲೆ ಒಳಗನ ಎಲ್ಲ ಕಾಳು ಮೆಣಸವು ಸಖತ್ತದ ರೀ. ಇನ್ನೂ ಸಾಕಷ್ಟು ಅದ ರೀ. ಹಾಗಾಗಿ ಅವು ಏನು ಹಾಕಲಿಲ್ಲ ನಾನು, ಮತ್ತು ಟೇಸ್ಟ್ ಕೆಡಬಾರ್ದು ಅಂತ ಹೇಳಿ. ಇದನ್ನು ಬೇಕಂತ ಹಾಕ್ಕೊಳ್ರಿ, ಬೇಡಂದ್ರೆ ಸ್ಕಿಪ್ ಮಾಡಿ ನೀವು. ಬರೀ ನೀರು, ಆಮೇಲೆ ಕಡೆ ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ಮಾಡಿದ್ರೂ ನಡಿತೈತಿ. ಈಗ ಉಪ್ಪು ಹಾಕ್ಕೊಳ್ಳೋಣ ರೀ.
ಆಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ರೀ ಇದ್ರೊಳಗೆ. ಅಂದ್ರೆ ನಮಗೆ ರೈಸ್ ಬಿಡಿ ಬಿಡಿಯಾಗಿ ರಜೆ ಮುದ್ದೆ ಆಗಲ್ಲ ರೀ. ಸ್ವಲ್ಪ ಎಣ್ಣೆ ರೀ. ಈಗ ಇದು ಕುದಿಯಕ್ಕೆ ಬಿಡೋಣ ರೀ. ಇಲ್ಲಿ ಗಂಜಿ ಮಾಡಿದ್ರಿಪ್ಪ. ಸ್ವಲ್ಪ ಗಂಜಿ ಕುಡಿದ್ರೆ ಆಯ್ತು ಅಂತ ಅಂದರೆ ಆ ಬಾಬಾಗ ನನಗೆ ಆರಿಪವಲ್ಲ ಅಂದ್ರಿ. ಯಾಕೆ ನೀರು ಹಣ್ಣು ತಿನ್ನಾಕತ್ತ. ಈಗ ನಾನು ಸ್ವಲ್ಪ ಕುಡಿದು ಈ ಕಡೆ ಗ್ರೇವಿ ಮಾಡೋಕೆ ಇಟ್ಬಿಡ್ತೀನಿ ರೀ. ಈಗ ಚಲೋ ನೆಂದು ಬಿಡ್ತೀರಿ ಚಿಕನ್ ಎಲ್ಲ ನಮ್ಮದು. ನೋಡ್ರಿ ಕಲರ ಚೇಂಜ್ ಆತ್ರಿ. ಇದು ಎಣ್ಣೆ ಕಾಯ್ತಮ್ಮ ಹಾಕಿ ಬರ್ಬೇಡ. ಎಣ್ಣೆ ಕಾಯ್ಕಿಟ್ಟೈತ್ರಿ ಇಲ್ಲಿ. ಈಗ ಚಿಕನ್ ಹಾಕೊಂಬಿಡೋದು. ಉಳ್ಳಾಗಡ್ಡಿ ಕರ್ದಂತಾನೆ ಎಣ್ಣೆನ ರೀ ಅದು ಸ್ವಲ್ಪ ತೆಗೆದು. ಇದು ಬಿರಿಯಾನಿ ಮಾಡಕತ್ತೀವಿ ಅಂತಂದ್ರೆ ನಾವು ಸ್ವಲ್ಪ ಎಣ್ಣೆ ರೀ ಮತ್ತು ಆಮೇಲೆ ಮಸಾಲೆ ಹುಳಿ ಅದೆಲ್ಲ ಜಾಸ್ತಿ ಇದ್ರೂ ಟೇಸ್ಟ್ ರೀ ಬಿರಿಯಾನಿ. ಹಾಕಿ ಈಗ ಚಲೋ ಮಿಕ್ಸ್ ಮಾಡ್ದಂಗೆ ಈಗ. ಇಲ್ಲಿ ನೋಡ್ರಿ ಈಗ ಒಂದೆರಡು ಸತಿ ಕೈಯಾಡಿ ಅದು ಮಸಾಲೆ ಇತ್ತು ಆ ಡಬ್ರಿ ಒಳಗೆ ಅದನ್ನು ಕೈಯಾಡಿ ಇದನ್ನು ಮಾಡಿದ್ವಿ. ನೀರು ಹಾಕಿದ್ರಿ ಸ್ವಲ್ಪ. ಈಗ ಕುದಿರಿ ಚಲೋ ಹೊತ್ತಿಗೆ ರೀ. ತಳ ಹಿಡ್ದಲ್ಲಿದ್ದಿಲ್ಲ. ಉಪ್ಪು ಹಾಕ್ಬೇಕಾ ಸ್ವಲ್ಪ. ಇಲ್ಲಿ ಅಕ್ಕಿ ತೊಳೆದು ನೀರಾಗ ಬಿಟ್ಟಿನಿ ರೀ ಅವನ್ನ. ಇದು ಕುದಿಯಾಕತ್ತ ಏನೋ ನೋಡೋಣ ಅಂತಂದು ಇನ್ನೊಂದು ಚೂರು ಕುದಿ ಬರ್ಬೇಕ್ರಿ. ಬರತೈತಿ ಸ್ವಲ್ಪ ಕುದಿಲ್ರಿ. ಈಗ ನೋಡ್ರಿ ನಾನು ಅಕ್ಕಿ ಹಾಕೊಳಕತ್ತೀನಿ ನೋಡ್ರಿ. ನೀವು ಒಂದು 50% ಅಕ್ಕಿ ಕುದ್ರೆ ಸಾಕ್ರಿ. ಜಾಸ್ತಿ ಬೇಡ, ಮಿಜ್ಜಿ ಆಗ್ಬಿಡತ್ತೆ. ನಾವು ಸ್ವಲ್ಪ ಜಾಸ್ತಿನೇ ಕುದಿಸ್ಕೊತಿದ್ವಿ. ಇವತ್ತು ನಾ ಜಾಸ್ತಿ ಕುದಿಸಲ್ಲ. ಕರೆಕ್ಟ್ 50% ಅಷ್ಟೇ ಕುದ್ರೆ ಸಾಕು. ಸ್ವಲ್ಪ ಅರ್ಧ ಇನ್ನೂ ಅಕ್ಕಿ ಹಿಂಗೆ ಹೊಡೆದ್ರೆ ಪೂರ ಹೊಡಿಬಾರ್ದ್ರಿ. ಆ ಥರ ಇರಬೇಕು. ಅಂದ್ರೆ ಬಿರಿಯಾನಿ ಉದುರಾಗಿ ಟೇಸ್ಟ್ ಆಗತ್ತೆ ರೀ. ನಮ್ಮಮ್ಮ ಉದುರು ಉಣ್ಣಂಗಿಲ್ಲ ಅಂತ ನಾವು ಮಿಜ್ಜಿ ಮಾಡ್ತಿದ್ವಿ ರೀ. ಇವತ್ತು ಮಿಜ್ಜಿ ಮಾಡಲ್ಲ ರೀ, ಉದುರ ಮಾಡ್ತೀನಿ ರೀ. ನಮ್ಮದು ಗ್ರೇವಿ ನೋಡಿರಿ ಮನೆ ಅಷ್ಟಲ್ರಿ. ಓಣಿ ಒಳಗೆಲ್ಲ ಘಮ ಘಮ ನಾತೈತೆ ರೀ. ನೋಡ್ರಿ ಮೊನ್ನೆ ಹಬ್ಬದ ದಿನ ನಮ್ಮ ಜೇರ ಇದು ಬಿರಿಯಾನಿ ಮಾಡಿದ್ರಿಪ್ಪ. ಸಖತ್ತಾಗಿತ್ತಾರಿಪ್ಪ ಅವತ್ತಕ್ಕೆ ಬಿರಿಯಾನಿ ಮಾಡಿದ್ದೆ. ನೀವು ರಾತ್ರಿ ಉಂಟ್ರಲ್ಲ ಅವತ್ತು ಭಾಳ ಟೇಸ್ಟಾಗಿತ್ತು. ಎಲ್ಲಿ 2-3 ದಿನ ನಮಗೆ ಚಿಕನ್ನ ಖಾಲಿ ಆಗಿದ್ರಿಪ್ಪ. ನಿನ್ನೇನೋ ಮೊನ್ನೆ ರಾತ್ರಿ ನೋಡ್ರಿಲ್ಲ ನಾನು ಇದ್ದಷ್ಟೆಲ್ಲ ಇದು ಮಾಡಿ ತಿಕ್ಕಿಟ್ಟಿದ್ದೀನಿ ರೀ. ಚಿಕನ್ ಈಗ ಸನಿಯಕ್ಕೆ ಹೋಗಲ್ಲ ನಾವು. ಚಿಕನ್ ಸನಿಯಕ್ಕೆ ಹಂಗಾಗೈತೆ ಮತ್ತು ಹೀಟ್ ಜಾಸ್ತಿ ರೀ. ಚಿಕನ್ ಹೀಟ್ ಆಗತ್ತೆ ರೀ. ಬಂದ್ ಮಾಡಿಬಿಡು. ಭಾಳ ಹಣ್ಣಂಗೆ ಕುದಿಸ್ಬೇಡ. ಯಾಕಂದ್ರೆ ಅಳ್ಬೇಕಲ್ಲ. ಇನ್ನದು ಅಳ್ಳದ್ರೊಳಗೂ ಕುದ್ಬಿಡತ್ತೆ ಚಿಕನ್. ಅದಕ್ಕೆ ಕುದತ್ತೇನು ಮಮ್ಮಿ ಅದು? ಕುದ್ದು ಬಸ್ಬಿಡ. ಸಾಕು. ಅದೇ ಇರಲಿ ಬಿಡಿ. ಅಳ್ಬೇಕಲ್ಲ. ಮಾಡಿಬಿಡುತ್ತೆ ಆಮೇಲೆ ಅದು ಸಾಕು ತಗೋ. ಬಸ್ಬಿಡ್ತೀನಿ ಇಷ್ಟ 5% ಅಂದ್ರೆ ಇಷ್ಟ ಕುದಿಬೇಕು ಸಾಕಿದೆ. ಮತ್ತು ಮಿಚ್ಚಿ ಆಗ್ಬಿಡುತ್ತೆ ಅನ್ನಿದ. ಮುದ್ದೆ ಹಂಗೆ ಆತನ ಚಲೋ ಆಗಲ್ಲ. ಆಯ್ತು ಬಂದು ಮಾಡಿ ಈಗ ಇದನ್ನ ಇಟ್ಟಿನ್ರಿ ಇಲ್ಲಿ ಸಾಣಿಗೆ ಬಸ್ಯಾಕೆ ಬಸ್ಕೊಂಬಿಡೋದ್ರಿ. ಈಗ ಅನ್ನ ಬಸದ್ರಿ ಇಲ್ಲಿ. ಇಲ್ಲೆಲ್ಲ ರೆಡಿ ಮಾಡ್ಕೊಂಡು ಕುಂತ್ರಿ ಮಮ್ಮಿ. ರೆಡಿ ಮಾಡ್ಕೊಂಡೇವ. ಈಗ ತಳದಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ವಿ ಅಂದ್ರೆ ಹೊತ್ತಂಗಿಲ್ಲ, ತಳ ಇಡಂಗಿಲ್ಲ ಅಂತಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಗ್ರೇವಿ ಹಾಕೊಳ್ಳೋಣ ನಾವು. ಬಂದು ಕೆಳಗೆ ಚಿಕನ್ ಗ್ರೇವಿ ಹಾಕೊಂಬಿಡೋಣ. ಈಗ ರೈಸ್ ಹಾಕೊಂಡಿದ್ರಿ ಮೇಲೆ. ಚಮಚಲ್ಲಿ ಹಾಕ್ಲನ? ಚಮಚಲ್ಲಿ ಹಾಕು. ರೈಸ್ ಸ್ವಲ್ಪ ಮಸಾಲೆ ಹಾಕಿರ್ತೀವಿ ರೀ ಲೈಟಾಗಿ ಘಮ ಘಮ ಅಂತ. ಸ್ವಲ್ಪ ಉಳ್ಳಾಗಡ್ಡಿ ಅದು ಉದಿಸ್ಕೊಳ್ತಿದ್ರ ಮೇಲೆ. ಕೊತ್ತಂಬರಿ ಸೊಪ್ಪು ಇದು ಉಳ್ಳಾಗಡ್ಡಿ ರೀ ಮತ್ತು ಕೊತ್ತಂಬರಿ ಸೊಪ್ಪು ರೀ. ಹಿಂಗೆ ಅಷ್ಟ ಹಾಕೊಂಡ್ರೆ ಟೇಸ್ಟ್ ಆಗ್ತೈತೆ ರೀ ರೈಸ್. ಭಾಳ ಟೇಸ್ಟ್ ಆಗುತ್ತೆ ರೀ. ಇದ್ರ ಮೇಲೆ ಮತ್ತು ಗ್ರೇವಿ ಹಾಕೊಳ್ಳೋಣ್ರಿ ನಾವು. ರಿಯಲ್ ಬಿರಿಯಾನಿ ಅಷ್ಟೇ ಮಾಡ್ತಾಳ್ರಿ. ಸ್ವಲ್ಪ ಟೈಮ್ ಹಿಡಿದೈತ್ರಿ ಇದು. ನಾನು ಮಾಡ್ತೀನಿ ರೀ ಎಲ್ಲ ಅದ್ರೊಳಗೆ ಹಾಕಿ ಮಾಡಿಬಿಟ್ಟಿರ್ತೀನಿ ನಾನು. 3 ಲೇಯರಿನ ಬಿರಿಯಾನಿ ಮಾಡತ್ತೀನಿ ನಾನು ಇವತ್ತು. ಈ ಮತ್ತು ರೈಸ್ ಹಾಕೊಳ್ಳೋಣ ಅಂದ್ರೆ ಎಲ್ಲದಕ್ಕೂ ಮಸಾಲೆ ಕರೆಕ್ಟಾಗಿ ಹೊಂದ್ಕೊಂಡ್ಬಿಡ್ತೈತೆ ರೀ. ನಾವೆರಡು ಹಾಕಿದ್ನಂದ್ರೆ ಕೆಳಗಿನ ಕೆಳಗೆ ಮೇಗಿನ ಮ್ಯಾಗ ಆಗ್ಬಿಡ್ತೈತೆ ರೀ. ಈ ಥರ 3 ಸ್ಟೆಪ್ ನಾವು ಹಾಕ್ಕೊಂಡೆ ಅಂತ ಹೇಳಿದ್ರೆ
ಅನ್ನ ಮತ್ತು ಬೇರೆ ಸಪ್ರೇಟ್ ಹಿಂಗೆ ಆಗಂಗಿಲ್ಲ ರೀ. ಚಲೋ ಹಾಕೈತ್ರಿ, ಎಲ್ಲದಕ್ಕೂ ಮಸಾಲೆ ಹಿರ್ಕೊಂಡ್ಬಿಡೈತೆ ಎಲ್ಲ ರೈಸಿನ ಸಮೇತ. ನೋಡಿರಿ ಈ ಥರ. ಈಗ ಮತ್ತು ಉಳ್ಳಾಗಡ್ಡಿ ಹಾಕ್ಕೊಂಡ್ರಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ್ರಿ. ಮತ್ತು ಇದ್ದಷ್ಟು ಗ್ರೇವಿ ಎಲ್ಲ ನಾವು ಹಾಕ್ಕೊಂಡ್ಬಂದೀವಿ. ಈಗ ಮತ್ತೊಂದು ಲೇಯರ್ ಮತ್ತೊಂದು ಹಾಕ್ಕೊಂಡ್ಬಂದಿದ್ವಿ. ಬಂದ್ ಮಾಡಿ ಲಿಂಬೆಹಣ್ಣು. ಒಂದು ಅರ್ಧ ನಿಂಬೆಹಣ್ಣು ಅಂತಂದ್ರೆ ಹಿಂಡ್ಕೊಂಡ್ಬಂದ್ರಿ ಮೇಲೆ. ಬೀಜ ತೆಗ್ದೀನಿ ರೀ, ಬೀಜ ತೆಗೆದು ಹಿಂಡಾಕತ್ತೀನಿ ನಾನು. ಈಗ ಇದ್ದೆ ಅವಶ್ಯಕತೆ ಇಲ್ಲ ರೀ ಹಾಕೋದು, ನಿಮ್ಮ ಕಡೆ ಇದ್ದರೆ ಹಾಕಿರ್ಲತ್ತಂದ್ರೆ ಬಿಡ್ರಿ, ಟೇಸ್ಟ್ ಆಗುತ್ತೆ ರೀ. ನೀವು ಸ್ವಲ್ಪ ಕಟ್ ಮಾಡೋಂಥ ಗೋಡಂಬಿ ಮತ್ತು ಬಾದಾಮಿ ಹೂವು ಮತ್ತು ಸ್ವಲ್ಪ ಫುಡ್ ಕಲರ್. ಇದು ಬೇಕಂದ್ರೆ ಹಾಕೋರಿ. ಬೇಡ ಅಂತ ಹೇಳಿದ್ರೆ ಬಿಡ್ರಿ ನೀವು. ನನಗೆ ಅವರು ಏನು ಹೇಳಿದ್ರೆ ಹಾಕ್ರಿ ಬಿಡ್ರಿ ಅಂತ ಅಂದ, ನಾನು ಹಂಗಾಗಿ ಸ್ವಲ್ಪ ಹಾಕಾಕತ್ತೀನಿ ರೀ. ನಾನು ಸ್ವಲ್ಪ ಸೈಡಿಂದ ಒಂದು ತಟ್ಟೆಗೆ ಎಣ್ಣೆ ಹಾಕ್ಕೊಂಡ್ರಿ ಸ್ವಲ್ಪ ರೀ. ನಿಮ್ಗೆ ಬೇಕಂದ್ರೆ ತುಪ್ಪ ಆದರೂ ಹಾಕ್ಕೊಳ್ರಿ, ಇಷ್ಟು ಸಾಕ್ರಿ. ಈಗೇನು ಮಾಡ್ಕೊಂಡ್ರಿ ಇದ್ರಲ್ಲಿ ತಾಟಿಲ್ಲ ಹೋತ. ಇವಾಗ ನೋಡ್ರಿ ನಮ್ಮದು ಲೇಯರ್ ಬಿರಿಯಾನಿ ಒಂದು 2 ನಿಮಿಷದಾಗ ಅಂತಂದ್ರೆ ದಮ್ ಮಾಡಿಬಿಡದ್ರಿ. ನೋಡಿರಿ ತವ ಯಾಕಿಟ್ಟಿ ಮಮ್ಮಿ? ದಮ್ ಬಿರಿಯಾನಿ ಅಲ್ಲಮ್ಮ ಇದು ಈ ಥರ ಮಾಡಿದ್ರೆ ಟೇಸ್ಟ್ ಆಗಮ್ಮ. ಇದು ಹೌದಾ? ಟೇಸ್ಟ್ ಕೊಡತ್ತಿ. ಈಗ ಇದು ನಾವು ಹಂಗೆ ಇದನ್ನ ಮಾಡಿರ್ತೀವಲ್ಲ, ಅದು ಸ್ವಲ್ಪ ಸಾಧಾರಣ ಅದು ಟೇಸ್ಟ್ ಕೊಡತ್ತಿ, ಸ್ವಲ್ಪ ಸಾಧಾರಣ ಟೇಸ್ಟ್ ಅನ್ಸಿರ್ತದೆ. ಹಿಂಗಿಟ್ಟು ಇದ್ರ ಮೇಲೆ ಒಂದು ಮುಳ್ಕಲ್ ಹೇರ್ಬಿಡ್ರಿ. ತವ ಮ್ಯಾಗಿಟ್ರೆ ಟೇಸ್ಟ್ ಆಕೈತಂತ್ರಿ. ಹಿಂಗೆ ಮಾಡ್ಬೇಕು. ಮತ್ತು ದಮ್ ಬಿರಿಯಾನಿ ಅಂತಂದ್ರೆ ಕಲ್ಲಿ ಹೇರ್ಬಿಡಮ್ಮ, ಸಣ್ಣ ನೋಡ್ಲಿಂತ ಅದು ದಮ್ ಆಗುತ್ತೆ. ಈಗ ಸ್ವಲ್ಪ ಹೊತ್ತನವ್ರಾಗಂದ್ರೆ ಇಲ್ಲಿ ಮತ್ತು ಮಮ್ಮಿ ಆಲೂಗಡ್ಡೆ ಹೆಚ್ಚತ್ತಾರ್ರಿ, ಪಲ್ಯ ಅದೆಲ್ಲ ಬೇಕಲ್ಲ. ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಿಕ್ಸ್ ಮಾಡಿ. ಮತ್ತು ತರಕಾರಿ ಇಲ್ಲ ಇಲ್ಲಿ ಮಾಡಕ್ಕೆ, ತರಕಾರಿನೇ ಇಲ್ಲ. ಆಯಿತು. ಇಲ್ಲ ತರಕಾರಿ ತೊಗೊಂಬರಕ್ಕೆ ಇತ್ತು ಮನೆ ಒಳಗೆ ಅದ ತೊಗೊಂಬಂತ ಅದ್ರೊಳಗೆ ನಡೀತೆ. ಇವತ್ತು ತೊಗೊಂಬರ್ತೀನಿ ಅಂತ ಒಂದಿಷ್ಟು ಅನ್ನಕ್ಕೆ ಇಡಮ್ಮ. ಐತೆ ನನ್ನ ಪಾಳ ಐತೆನಾ? ಇಲ್ಲ, ಸ್ವಲ್ಪ ಇಡ್ತೇನೆ. ಮತ್ತು ನಿಮ್ಮ ಮಧ್ಯಾಹ್ನ ಅಡುಗೆ ಮಾಡ್ಕೊಬೇಕ್ರಿ ನಾವು. ಹಾಂ, ಅದು ಅಳಿಸೈತಿ ಈಗ ಒಂದು 2 ನಿಮಿಷದಾಗ ಅಂತಂದ್ರೆ ಅಲ್ಲಿ ಮಟ್ಟ ಆ ಕಡೆ ಒಲಿ ಕಡೆ ಆಗ್ಬಿಡ್ತೀನಿ. ಇನ್ನು ಎಷ್ಟು ಟೈಮ್ ಈಗ? 12:30. 12:30 ಆಗ್ತಾನೆ. ಟೈಮ್ ಹೋದ ಗೊತ್ತಾಗಿಲ್ಲ ನೋಡಿ. ಈಗ ನೋಡಿರಿ ಚಟ್ನಿ ಅವ್ರೇನು ಹೇಳಲಿಲ್ಲ ರೀ, ನಾನಾ ಮಾಡಿಕೊಟ್ಟು ಕಳಿಸಿದ್ರೆ ಆತಂತಂದು ಮಾಡತ್ತೀನಿ ರೀ. ಕ್ಯಾರೆಟ್ ಇತ್ತು, ಸೌತೆಕಾಯಿ ಇತ್ತು ರೀ, ಉಳ್ಳಾಗಡ್ಡಿ, ಕೊತ್ತಂಬರಿ ಮತ್ತು ಒಂದು ಮೆಣಸಿನ್ಕಾಯಿ ರೀ ಹೆಚ್ಚಾಕಿನಿ ರೀ. ಈಗ ಇದಕ್ಕೆ ಪುಟಾಣಿ ಹಿಟ್ಟು ಹಾಕಿ, ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿರಿ. ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿ ಉಪ್ಪು ಹಾಕಿ ಮೊಸರು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮದು ಬಿರಿಯಾನಿ ಜೊತೆ ಚಟ್ನಿ ರೆಡಿ ಆಗುತ್ತೆ ರೀ. ಸಾಕು ಒಂದು ಸ್ವಲ್ಪ ಸಾಕು. ಅವ್ರು 3-4 ಜನ ಅದಾರಂತ್ರಿ ಅಷ್ಟೇ ರೀ. ಸ್ವಲ್ಪ ಉಪ್ಪು ಹಾಕಿ ಈಗ ಉಪ್ಪು ಮೊಸರು ಹಾಕಿ ಮಿಕ್ಸ್ ಮಾಡಿಬಿಡಣ್ರಿ. ಈಗ ಈಗ ನೋಡಿರಿ ಚಟ್ನಿ ರೆಡಿ ಆಯ್ತು ನೋಡಿರಿ. ಹೆಲ್ದಿ ಚಟ್ನಿ ರೀ ಇದು. ನಮ್ಮ ಅರ್ಶಿಯ ಬಂದ್ರಿಪ್ಪ. ಏನು ರಿಬ್ಬನ್ ಕಟ್ ಮಾಡಿಸಿದ್ರಾ? ಚಲೋ ಆಯ್ತು ಬಿಡುವ. ಆಕಿ ಫೋನ್ ಅದು ದಾದಿಮ್ಮ ಒಯ್ಬೇಡ ಅಂದ್ರೆ ಕಾಲೇಜಿಗೆ ಒಯ್ಬೇಡ್ರವ ಅಂತಂದ್ರಿ, ಹಂಗಾಗಿ ಆಕಿ ಒಯ್ಲಿಲ್ಲ. ಬ್ಯಾಡಮ್ಮ. ಇಲ್ಲೇ ಮನೆಗೆ ಏನು ನೀನೇನು ಮಾಡ್ತಿ ಏನಿಲ್ಲ, ಅದಷ್ಟ ಇದು ಮಾಡಿರಿ, ಹೌದಿಲ್ಲ? ಅರ್ಶಿಯನ್ ಕಡೆ ರಿಬ್ಬನ್ ಕಟ್ ಮಾಡಿಸಿದ್ರಂತ್ರಿ. ವೆಲ್ಕಮ್ ಮಾಡ್ಕೊಂಡ್ರನ. ಚಲೋ ಆಯ್ತು ಬಿಡು. ಆಳ್ಬೇಕ್ರಿ ನಾ ಸ್ವಲ್ಪ ಇನ್ನು ಈಗ ಸ್ವಲ್ಪ ಹೊಗಿ ಬರತೈತ್ರಿ. ಅದು ತೊಂಬರ್ಮ ಪಟ ಅಂತೇಳಿ ಅಂದ. ಅಳ್ಳೈತದಿಲ್ಲ? ನೋಡ್ರಿ ಹೆಂಗೆ
ಹುಡುಗಿ ಬರೋದೈತೆ ಅಂತ ಹೇಳಿ ನೋಡ್ರಿ ಹೆಂಗಾಳೈತೆ ನೋಡಿ ಮಮ್ಮಿ. ಮಸ್ತ್ ಆಗೈತೆ ನಾವು ಬಿಡಿ ಬಿಡಿ ಬಿಡಿಯಾಗಿ ಹಿಂಗೆ ಬೇಕಾಗಿತ್ತು ನನಗೆ ಹಿಂಗೆ ಆಗದ ಬೇಕಾಗಿತ್ತು ನನಗೆ ನಿಂಬೆಹಣ್ಣು ಸಮೇತ ಕೈ ಆಡ್ಬಿಡ್ತೀನಿ. ಮಸಾಲೆ ನಾನು ಮಾಡೋಂಥ ಮಸಾಲೆ ಅನ್ನಕ್ಕೆ ಎಲ್ಲ ಕರೆಕ್ಟ್ ಆಗ್ಬಿಡ್ತು. 3 ಲೇಯರ್ ಮಾಡಿದ್ನಲ್ಲ ರೀ, ಹಾಗಾಗಿ ವೈಟ್ ಚೆನ್ನಾಗಿ ಬಂದೈತೆ ನೋಡಿ. ಹಂಗಾಗೈತೆ ನೋಡಿರಿ. ಎಲ್ಲದಕ್ಕೂ ಮಸಾಲೆ ಹತ್ಕೊಂಡನ ರೈಸ್ ರೆಡಿ ಆಗ್ಬಿಟ್ಟೈತೆ ಈಗ. ತಳಾನು ಹತ್ತಿಲ್ಲ. ಕತ್ತಾಗಿಲ್ಲ ಅದ್ರ ಮ್ಯಾಗಿಟ್ನಿ ಅಂದ್ರೆ ಸಣ್ಣ ನೋಡಿಲಿಂತ. ದಮ್ ಬಿರಿಯಾನಿ ಅಂದ್ರೆ ಪಕ್ಕ ದಮ್ ಬಿರಿಯಾನಿ ಇದಾವೆ ನೋಡ್ರಿ. ಎಲ್ಲ ನೀಟಾಗಿ ನಾವು ಮಾಡ್ಬೇಕಂತಂದ್ರೆ ಹಿಂಗೆ ಮಾಡ್ಬೇಕ್ರಿ ಇದನ್ನ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಇಲ್ಲಿ ಡಬ್ಬಿ ತೊಗೊಂಡಿವ್ರಿ ಹಾಕಿಡಾಕೆ. ಅವಂಗ ಅನ್ನ ಶಾಂಡಿ ಕರ್ಕೊ ಅಂತಂದು ಆಸೆ. ನೀವು ಎಷ್ಟು ಶಾಂಡಿಗೆ ತಿಂತಾನತ್ತೀವ ಅಮ್ಮ? ಅವು ಶಾಂಡಿಗೆ ಆಗ್ಬಿಟ್ಟ ಶಾಂಡಿ ತಿನ್ನೋದು ಸೊತ್ತಿಗೆ ತಗೊಂಬಿಟ್ಟು ಸೊತ್ತಿಗೆ ಬಿಟ್ಟು ತೊಗೊಳೋದ ಹಂಗೆ. ಇಲ್ಲಿ ಇವಾಗ ಮಮ್ಮಿ ಹಾಕಾತ್ರ. ಡಬ್ರಿ ಖಾಲಿ ಮಾಡಬಾರ್ದು ಮನೆ. ನಾವು ಮಾಡೋದು ಡಬ್ರಿ ಒಳಗೆ ಒಂದು ಚಮಚ ಆಗೋದಕ್ಕೆ ಅರ್ಧ ಚಮಚ ಅಷ್ಟರ ಆಗೋದಕ್ಕ ರೈಸ್ ಬಿಡ್ಬೇಕು ಅದ್ರೊಳಗೆ. ನಾವು ಊರಿಗೆ ಹೋಗ್ತಿರ್ತೀವಲ್ಲ ಅವಾಗಾದ್ರೆ ಆತು ಸ್ವಲ್ಪ ಇಡ್ಬೇಕು. ಆಮೇಲೆ ಕಣ್ಣಿ ತೆಗೆದು ತಿಕ್ಕಕ್ಕೆ ಇಡೋದನ್ನ ಡಬ್ರಿ ಆಗಿದಾಗ ಖಾಲಿ ಮಾಡ್ಬಿಡೋದು. ಹಂಗಿರುತ್ತೆ. ಇಲ್ಲ ಡಬ್ಬಿ ನಾವು ರೆಡಿ ಮಾಡಿಟ್ಟಿವ್ರಿ. ಅದ ಒಂದೇನು ಚಮಚ ಅನ್ನ ಇಟ್ಟಿದ್ದಿಲ್ಲ ಅದನ್ನ ಅಮ್ಮ ಕೊಟ್ಟಿರಲ್ಲಿ ಒಂದಿಷ್ಟು ಉಣ್ಣು ನೋಡ್ಮ ನೀವು ಅಂತಂದು ಅದು ಉಣ್ಣಾಕತ್ರಿ ಅಮ್ಮರಲ್ಲಿ ಒಂದು ತೊಗೊಂಡು ಹೋದ್ರಿ ಕೊಟ್ಟು ಕಳಿಸಿದವ್ರಿಗೆ. ಇಲ್ಲ ಅರ್ಶಿಯ ಕೇಕ್ ಇದು ಕೇಕಲ್ಲ ಏನದ ರಿಬ್ಬನ್ ಕಟ್ ಮಾಡಿದ್ದು ಫೋಟೋ ಕಳ್ಸ್ಯಾರಿ ಅವ್ರು ಮೇಡಮರು ಇಲ್ಲಿ. ನೋಡ್ರಿ ಆಯ್ತು ರೀ. ಕೇಕ್ ಕಟ್ ಮಾಡಿದ್ದೀವಿ. ರಿಬ್ಬನ್ ಕಟ್ ಮಾಡಿದ್ರು. ನಮ್ಮ ಬರೀ ಕೇಕ್ ಅವರದ್ರಿಪ್ಪ. ರಿಬ್ಬನ್ ಕಟ್ ಮಾಡಿದ್ದು ನೋಡ್ರಿ. ವೆಲ್ಕಮ್ ಮಾಡ್ಕೊಂಡಾರಿ. ಇವತ್ತು ಬೆಳಿಗ್ಗೆ ನಾನು ನೆನ್ಸಿದ್ನಲ್ರಿಪ್ಪ ಮಳೆ ಬಂದ್ಬಿಡ್ತು ನೋಡ ಅಲ್ಲಿ ಮಧ್ಯಾಹ್ನದಾಗ ಅಂದ್ರೆ ಬೆಂಡ್ ನಮ್ಗೆ ಹಾರಿ ಇಲ್ಲಿ ಬಂದೈತಿ. ಅರಿಬಿ ಒಣಗಿದ್ದು ನಮ್ಮ ಸುಲ್ತಾನ ಆಸಿಫ ಒಬ್ರಿಗೆ ಹೋಗಿದ್ರಂತ್ರಿ. ಮೊನ್ನೆ ನೀನ ತೊಗೊಂಬಂದರಿ ಹೋಗಿವ್ನ. ಮೊನ್ನೆ ಏನ ತಂದಿಲ್ಲ. ಇದು ಚಲೋ ಐತಲ್ಲ ಟಿ ಶರ್ಟ್. ಹೆಂಗವು? ಹೌದನ್ನ ಮಸ್ತ್ ಅದ ನೋಡ. ಚಂದ ಐತಿ ಕರೆನ ಚಂದ ಅದ. ಅರ್ಬಿನೂ ಮೆತ್ತಾಗೈತಿ ನೋಡೋದು. ಒಂದ ತಂದೇನ? ಒಂದ ತೊಗೊಂಬಂದ್ಯಾ? ನನ್ನ 4 ತೊಗೊಂಬಂದಿಯ? ಚಲೋ ಆತು ಬಿಡ. ಇನ್ನು ಕಾಲೇಜ್ ಶುರು ಆತ ನಿಮ್ದೇನ? ನಿಮ್ಮ ಶುರುನ ಐತೆ? ಡಿಗ್ರಿ ಎಲ್ಲ ಇದಾಗಿದ್ರಿ. ಆ ಕಡೆಲೂ ನೀರು ಅಲ್ಲಿ ನೀರು. ಇವ ನನಕ್ರ ಮಳೆ ಬರಕತ್ತಂದ್ರೆ ನಮ್ಮ ಪರಿಸ್ಥಿತಿ ಎದ್ದಕ್ಕೂ ಬೇಡ ನೋಡ್ರಿ. ಹಂಗಾಗ್ಬಿಡೈತಿ. ಮ್ಯಾಲೆ ಅರಿಬಿಟ್ಟಿವಲ್ರಿ ಅಲ್ಲಿನೂ ಒಳಗೆ ಪ್ಲಾಸ್ಟಿಕ್ ಹಾಳೆ ಹಾಕಿ ಅರಿಬಿಟ್ಟಿಂಡವು ಹೊಸವೆಲ್ಲ ತೊಳೆದ್ರು ನೀರು ಬಿದ್ದರೂ ಏನಾಗಿಲ್ಲ ಅಂಥೇಳಿ ಅಂದ್ರಿ. ಈಗ ಇದು ಕೊಟ್ಟು ಕಳಿಸಿದ್ವಲ್ರಿ ನಾವು. ಬಂದ್ರಿ ವಾಪಸ್ ತೊಗೊಂಬಂದ್ರಿ. ಒಂದು ಸ್ವಲ್ಪ ಚಹಾ ಮಾಡಿ ತಿಂತಾಡ್ರಿ ಅಂತಂದ್ರೆ ಕೂತ್ಕೊಂಡ್ರಿ. ಅಮ್ಮ ಮಾತ್ರ ಕೂತ್ಕೊಂಡ್ರಿ ಅವ್ರು ಚೋಡಿರಿ. ಒಂದು ಸ್ವಲ್ಪ ಚಹಾ ಕೆಟ್ಟು ಚಹಾ ಕೊಡಂದ್ರಿ ಈಗ ಅವ್ರಿಗೆ. ಮತ್ತು ಇವಾಗ ಸಾಯಂಕಾಲ ಐತ್ರಿ. ದೇವ್ರಿಗೆ ದೀಪ ಹಚ್ಚಿದ್ರಿ. ಧೂಪ ಹಚ್ಚಿದ್ ನೋಡ್ರಿ ಎಷ್ಟು ಹೋಗಿ ಆಗ್ಬಿಟ್ಟೈತ್ರಿ. ಅಮ್ಮನ ಅಂಗಡಿಗೆ ಹೋದ್ರಿ. ಮತ್ತು ನಾವು ಮಾಡಿಕೊಟ್ಟಂಥ ಬಿರಿಯಾನಿ ಅಂತೂ ಸೂಪರ್ ಆಗಿತ್ತಂತ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ರೀ ಅಂತಂದು ಹೇಳಿದ್ರು. ಮತ್ತು ಅದ್ರ ಖಾಲಿ ಡಬ್ಬಿ ಕೊಟ್ಟು ಕಳಿಸಿಲ್ಲ, ಅದ್ರ ಮಾವಿನ ಹಣ್ಣು ಕೊಟ್ಟು ಕಳಿಸ್ಯಾರ ರೀ. ಖುಷಿ ಆಯ್ತು ರೀ ಮೇಡಮ್. ಥ್ಯಾಂಕ್ ಯು ರೀಪ್ಪ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬೇಕಂತ ಹೇಳಿದ್ರೆ ಹೇಳ್ರಿ ಮೇಡಮ್ಮ, ನಾನು ಮಾಡಿಕೊಡ್ತೀನಿ ರೀ. ಖುಷಿಲಿಂತ ನಾವು ಮಾಡ್ತೀವಲ್ರಿ, ಅದಕ್ಕೆ ಏನೋ ಹಾಕಿರಲ್ರಿ. ಆ ಖುಷಿಲಿಂತ ಮಾಡಿದ್ದು ಮನಸ್ಸಿಂತ ಮಾಡಿದ್ದು ನೀವು ಹೆಂಗೆ ಮಾಡಿರಿ ಅದು ಟೇಸ್ಟೇ ಬೇರೆ ಇರ್ತೈತಿ ರೀ. ಅದು ಟೇಸ್ಟೇ ಬೇರೆ ಇರ್ತೈತಿ ರೀ. ನನಗಾದಂಥ ಅನುಭವ ರೀ ಅದು. ನಾನು ಏನಾರ ಮಾಡಿರಲ್ರಿ ಖುಷಿಲಿಂತ ಅದು ಅಷ್ಟು ಟೇಸ್ಟ್ ಆಗಿರ್ತೈತಿ ರೀ. ಅಷ್ಟು ಇದಾಗಿರ್ತೈತಿ ರೀ ಅದು. ಇವತ್ತು ಹಂಗಾಗಿತ್ತಂತ್ರಿಪ್ಪ. ನನಗೂ ಕೇಳಿ ಭಾಳ ಖುಷಿ ಆಯ್ತು ರೀ.
ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೊಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.